ನೋಡಿ, ನಾನೇನು ನಿಮ್ಮ ಬ್ಯಾಗ್ ಕಳ್ತನ ಮಾಡ್ತಾ ಇರಲಿಲ್ಲ. ನೀವು ಯಾರು, ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೆ. ವಾಟ್? ನನ್ನ ಬ್ಯಾಗ್ ಚೆಕ್ ಮಾಡಿದ ಕೂಡಲೇ ನಾನು ಯಾರು ಅಂತ ನಿಮ್ಗೆ ಗೊತ್ತಾಗ್ಬಿಡತ್ತಾ? ಚಿರಾಗ್, ನಿಮ್ಗೆ ಯಾಕಿನ್ನೂ ನನ್ನ ಮೇಲೆ ಡೌಟ್ ಕಡಿಮೆ ಆಗಿಲ್ಲ? ನೀವು ಪ್ರಭಾಕರ್ ಹೇಳಿದ್ರಿ ಅಂತ ತಾನೆ ನಾನು ನನ್ನ ಪೇರೆಂಟ್ಸ್ನ ಕರೆಸಿದ್ದು. ಈಸೆಲ್ಲ ಯಾಕೆ ನನ್ನನ್ನು ನಂಬ್ತಿಲ್ಲ? ಹೌದು, ನಂಗೇನೂ ನಿಮ್ಮ ಮೇಲೆ ಡೌಟ್ ಕಡಿಮೆ ಆಗಿಲ್ಲ. ಅದಕ್ಕೆ ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ, ಯಾಕೆ ಬಂದಿದ್ದೀರಾ ಅನ್ನೋ ಸತ್ಯನ ನೀವೇ ಹೇಳ್ಬಿಡಿ. ನೋಡಿ ಅಕ್ಕ, ಇವ್ರ ಜೊತೆ ಯಾವುದೋ ವಿಷಯದ ಬಗ್ಗೆ ಮಾತಾಡೋಣ ಅಂತ ನಿಮ್ಮನ್ನಿಲ್ಲಿ ಕರ್ಕೊಂಡು ಬಂದರೆ ಇವ್ರು ಬೇರೆ ಯಾವುದೋ ಕತೆ ಕಟ್ತಿದ್ದಾರೆ. ಅಲ್ಲ, ಇವ್ರನ್ನ ಇಷ್ಟಪಟ್ಟು ಮದುವೆ ಆಗಿದ್ದ ತಪ್ಪಿಗೆ ನನ್ನ ಮೇಲೇನೆ ಡೌಟ್ ಬರ್ತಿದ್ದಾರೆ. ಅವಳು ಇಲ್ಲದೆ ಇರೋ ಟೈಮಲ್ಲಿ ಅವಳ ಥಿಂಗ್ಸ್ನ ಕ್ರಾಸ್ ಚೆಕ್ ಮಾಡೋದು ತಪ್ಪಲ್ವಾ? ನನಗನ್ಸಿದ್ದನ್ನು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಚ್ಚು. ಈಗೇನು ಇವ್ರ ಲಗೇಜ್ನೆಲ್ಲ ವಾರ್ಡ್ರೋಬಲ್ಲಿ ಇಟ್ಕೊಳಕ್ಕೆ ಜಾಗ ಕೊಟ್ಟರೆ ಇವರೆಲ್ಲ ಸತ್ಯ ಹೇಳ್ತಾರಾ? ಅದನ್ನು ಮಾಡ್ಬಿಡ್ತೀನಿ. ಬೇಡ ಚಿರ, ನನಗೂ ಸ್ವಾಭಿಮಾನ ಅನ್ನೋದಿದ್ದು. ಇದು ನನ್ನ ಥಿಂಗ್ಸು, ನೀವು ಮುಟ್ಟೋ ನೆಸೆಸಿಟಿ ಇಲ್ಲ. ನಿಮ್ಮ ಮನ್ಸಲ್ಲಿ ನಂಗೆ ಜಾಗ ಕೊಡೋವರೆಗೂ ನಿಮ್ಮ ವಾರ್ಡ್ರೋಬಲ್ಲಿ ನಂಗೆ ಜಾಗ ಬೇಡ. ಹಲೋ, ನನ್ನ ಮನ್ಸಲ್ಲೆಲ್ಲ ನಿಮಗೆ ಜಾಗ ಸಿಗುತ್ತೆ ಅಂತ ಕನ್ಸಲ್ಲೂ ಅನ್ಕೊಳಕ್ ಹೋಗ್ಬೇಡಿ. ಅದೇನಿದ್ರು ದೀಪ ಅವ್ರಿಗೆ ಮಾತ್ರ. ಇಫ್ ಐಮ್ ನಾಟ್ ರಾಂಗ್, ಈ ಮಾತನ್ನ ನೀವು 1000 ಸಲ ಹೇಳಿದ್ದೀರಾ. 1000 ಅಲ್ಲ, ಕೋಟಿ ಸರ್ತಿ ಹೇಳ್ತೀನಿ ದೀಪ ಅವ್ರ ಬಗ್ಗೆ. ದೀಪ ಅವ್ರೊಬ್ರಿಗೆ ಮಾತ್ರ ನನ್ನ ಮನ್ಸಲ್ಲಿ ಜಾಗ ಇರೋದು. ಏನಿವಾಗ? ಚಿರಾಗ್, ಆ್ಯಕ್ಚುಲಿ ಏನೋ ಮಾತಾಡಬೇಕು ಅಂತ ಅಕ್ಕನೂ ಕರ್ಕೊಂಡು ಬಂದೆ. ನೀವು ಈ ಜಗಳನ ಆಮೇಲೆ ಕಂಟಿನ್ಯೂ ಮಾಡಿ. ಏನಂದರೆ, ಈಗ ಪಾಸ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡಕ್ಕೆ ಇದೇನು ಆಟ ಅನ್ಕೊಂಡಿದ್ದೀರಾ? ನೀವೇನು ಹೇಳಿದ್ರು ಕೇಳಕ್ಕೆ ನಾನು ರೆಡಿ ಇಲ್ಲ. ಹೋಗ್ರಿ. ಅಲ್ಲ ಚಿರಾಗ್, ದಿಸ್ ಇಸ್ ಇಂಪಾರ್ಟೆಂಟ್. ಹೋಗ್ರಿ ಸುಮ್ಮನೆ. ಚಿರಾಗ್, ಡೋರ್ ಓಪನ್ ಮಾಡಿ ಪ್ಲೀಸ್. ಏನ್ರಿ ಮತ್ತೆ ತೊಂದರೆ ಕೊಡಕ್ ಬಂದ್ರಾ? ನೋ ಚಿರಾಗ್, ನಂಗೆ ನಿಮ್ ಜೊತೆ ಮಾತಾಡ್ಬೇಕು, ಅದಕ್ಕೆ ಬಂದಿದ್ದೀನಿ. ಪ್ಲೀಸ್ ಓಪನ್ ದಿ ಡೋರ್. ನಿಮ್ಮ ಹತ್ರ ಏನ್ ಮಾತಾಡೋದಿದೆ? ನೀವೆಷ್ಟೇ ಬಾಗ್ಲು ಬಡಿದ್ರು ನಾನಂತೂ ತೆಗೆಯಲ್ಲ. ಅಲ್ಲ ಚಿರಾಗ್, ನನ್ ರೂಮಲ್ಲಿ ಒಂದ್ ಸ್ವಲ್ಪ ಕೆಲಸ ಇದೆ. ಪ್ಲೀಸ್ ಡೋರ್ ಓಪನ್ ಮಾಡಿ. ಮಾಡಲ್ಲ. ಚಿರಾಗ್, ಲಾಸ್ಟ್ ಟೈಮ್ ನೀವು ನನ್ನ ರೂಮಿಂದ ಆಚೆ ಹಾಕಿದಾಗ ಏನಾಯ್ತು ಅಂತ ನೆನ್ಪಿದೆ ತಾನೆ? ಮರ್ತೋಗ್ಬಿಟ್ರಾ? ಏನು ಮರ್ತಿಲ್ಲ, ಚೆನ್ನಾಗಿ ಗೊತ್ತಿದೆ. ಮತ್ತೆ ಗೊತ್ತಿದ್ರು ನನ್ ಜೊತೆ ಈ ರೀತಿ ನಡ್ಕೋತಿದ್ದೀರಲ್ವಾ? ದಿಸ್ ಇಸ್ ನಾಟ್ ಫೇರ್ ಚಿರಾಗ್. ಅಂದ್ರೇನು? ನಾನು ನಿಮ್ಮನ್ನ ರೂಮಿಗೆ ಸೇರಿಸ್ತಿಲ್ಲ ಅಂತ ಮನೆಯಲ್ಲ ಡಂಗೂರ ಸಾರ್ಕೊಂಡ್ ಬರ್ತೀರಾ? ಚಿರಾಗ್, ಅದನ್ನ ಮಾಡೋದಕ್ಕೆ ನಂಗೆ 2 ಸೆಕೆಂಡು ಆಗಲ್ಲ. ಆದ್ರೆ ನಾನು ನಿಮ್ ಜೊತೆ ಹೊಂದ್ಕೊಂಡು ಪ್ರೀತಿನ ಹಂಚ್ಕೊಂಡು ಲೈಫ್ನ ಲೀಡ್ ಮಾಡ್ಬೇಕು ಅನ್ನೋ ಆಸೆಯಿಂದ ಬಂದಿದ್ದೀನಿ. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲ ಆಪೋಸಿಟೇ ಆಗ್ತಿದೆ. ನಾನು ನೀವು ಯಾವಾಗ್ಲೂ ಆಪೋಸಿಟ್ ಆಗೇ ಇರ್ಬೇಕು. ಹಾಗಾದ್ರೆ ನನಗೆ ಯಾಕೆ ಮದ್ವೆ ಆದ್ರಿ ಚಿರಾಗ್? ಅದು ಬಲವಂತಕ್ಕೋಸ್ಕರ ಅಂತ ಎಷ್ಟು ಸರ್ತಿರಿ ಹೇಳ್ಬೇಕು? ಈಗೇನ್ ಚಿರಾಗ್, ಡೋರ್ ಓಪನ್ ಮಾಡ್ತೀರಾ ಮಾಡಲ್ವಾ? ಮಾಡಲ್ಲ. ಪ್ಲೀಸ್ ಚಿರಾಗ್, ಓಪನ್ ದಿ ಡೋರ್. ಚಿರಾಗ್, ಬಾಗ್ಲ ತೆಗೀರಿ. ಬಾಗ್ಲ ತೆಗೀರಿ ಚಿರಾಗ್, ಪ್ಲೀಸ್. ನೋಡಿ ಚಿರಾಗ್, ಇವತ್ ನೀವ್ ಬಾಗ್ಲ ತೆಗಿಯೋವರೆಗೂ ನಾನು ಬಿಡಲ್ಲ. ಓಪನ್ ದಿ ಡೋರ್ ಪ್ಲೀಸ್. ಚಿರಾಗ್, ಏನ್ ಕಾಟ ಕೊಡ್ತಾರಪ್ಪ ಅವರು. ಚಿರಾಗ್, ನೀವು ಕದ್ದು ಮುಚ್ಚಿನೇ ಮತ್ತೆ ರೂಮ್ಗೆ ಬಂದಿರೋದು ನಂಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡ್ರ? ನನ್ನ ಭಯದಿಂದ ತಾನೆ ನೀವೆಲ್ಲಿ ಬಂದಿರೋದು? ನೀವು ಕದ್ದು ಮುಚ್ಚಿನೇ ಮತ್ತೆ ರೂಮ್ ಸೇರ್ಕೊಂಡಿದ್ದು ನಾನು ನೋಡ್ದೆ. ಅದಕ್ಕೆ ಏನ್ ಚಿರು, ಏನಾಯ್ತು? ಇಫ್ ಯು ಡೋಂಟ್ ಮೈಂಡ್, ನಾನು ಸ್ವಲ್ಪ ಹೊತ್ತು ನಿಮ್ಮ ರೂಮಲ್ಲಿ ರೆಸ್ಟ್ ಮಾಡ್ಲಾ? ನನ್ನ ರೂಮಲ್ಲ? ಯಾಕೆ?
ಈ ದಿಶಾ ಅವ್ರ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಬಂದು ಮಾತಾಡಿಸಿ ಅಂತ ಆರ್ಗ್ಯೂ ಮಾಡ್ತಾರೆ. ಎಷ್ಟು ಹೇಳಿದ್ರು ಕೇಳಲ್ಲ. ಅದಕ್ಕೆ ಅವ್ರಿಗೆ ಗೊತ್ತಿಲ್ಲದೆ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ಸರಿ, ಆದರೆ ಯಾವುದಕ್ಕೂ ನೀನು ದಿಶಾ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಒಳ್ಳೇದು ಚಿರು. ಅಲ್ಲ ಅದಕ್ಕೆ ಅವರು ಒಳ್ಳೆ ಈಗಲೇ ಕಾಂಪ್ರಮೈಸ್ ಆಗು ಅಂತ ನಾನು ಹೇಳ್ತಿಲ್ಲ ಚಿರು. ಹೋಗ್ತಾ ಆದರೂ ನೀವಿಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರಲೇಬೇಕಲ್ವಾ? ಸರಿ, ಈಗ ಹೋಗಿರು. ಥ್ಯಾಂಕ್ಸ್. ಅದಕ್ಕೆ ನೀವು ಬೇಕಾದ್ರೆ ನನ್ನ ರೂಮ್ಗೆ ಹೋಗಿ. ನೀವು ಈ ರೂಮಿಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ನೀವು ಒಬ್ಬರೇ ಇರಲಿ ಅಂತ ಬಿಟ್ಟೆ. ಆದರೆ ಎಷ್ಟೊತ್ತಂತ ಒಬ್ಬಳೇ ಇರೋದು? ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನಿಸ್ತು, ಬಂದೆ. ಮಾತಾಡೋಕ್ಕೆ ಏನು ಉಳ್ದಿಲ್ಲ. ನಿಮ್ಮ ಕಾಟ ತಡೆಯೋಕ್ಕಾಗದೆ ಬೇಸತ್ತು ಇಲ್ಲಿಗೆ ಬಂದರೆ ಇಲ್ಲೂ ಬಂದು ಕಾಟ ಕೊಡ್ತಿದ್ರಲ್ರಿ. ಹೋಗ್ರಿ ಸುಮ್ಮನೆ. ಹೋಗಲ್ಲ ಚಿರಾಗ್. ಏನು ಎದುರಿಸ್ತಾ ಇದ್ದೀರಾ? ಹಾಗೇನಿಲ್ಲ, ಆದರೆ ನನ್ನಿಂದ ನಿಮ್ಗೆ ಭಯ ಆಗ್ತಿದೆ ಅಂದರೆ ಹಾಗೆ ಅನ್ಕೊಳ್ಳಿ. ಹುಡ್ದಾಗಿಂದ ನಮ್ಮ ಅಪ್ಪನೇ ನನ್ನನ್ನು ಹೆದರಿಸಿಲ್ಲ ಅಂತದ್ರಲ್ಲಿ ನೀವು ಯಾರು ನನಗೆ ಹೆದರ್ಸಕ್ಕೆ? ಮೊದಲು ನನಗೆ ಎದುರಿಸಕ್ಕೆ ನಿಮಗೆ ಮೀಟ್ರ್ ಇದೆಯಾ ತಿಳ್ಕೊಳ್ಳಿ.